ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 3. ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೋರಿಯ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಮುಂಚೆ ಯೆಬೂಸಿಯನಾದ ಒರ್ನಾನನ ಕಣವಾಗಿದ್ದ ಆ ಸ್ಥಳವನ್ನು ದಾವೀದನು ಇದಕ್ಕೋಸ್ಕರ ಸಿದ್ಧ ಮಾಡಿದ್ದನು. ಸೊಲೊಮೋನನು ತನ್ನ ಆಳಿಕೆಯ 4ನೆಯ ವರ್ಷದ 2ನೆಯ ತಿಂಗಳಿನ 2ನೆಯ ದಿನದಲ್ಲಿ ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದನು. ಅವನು ಕಟ್ಟಿಸಿದ ದೇವಾಲಯದ ಅಸ್ತಿವಾರದ ಉದ್ದವು ಮುಂಚಿನ ಮೊಳದ ಪ್ರಕಾರ 60 ಮೊಳ, ಅಗಲವು 20 ಮೊಳ. ದೇವಾಲಯದ ಮುಂದುಗಡೆಯಲ್ಲಿದ್ದ ಮಂಟಪದ ಉದ್ದವು ಆಲಯದ ಅಗಲಕ್ಕೆ ಸರಿಯಾಗಿ 20 ಮೊಳ, ಎತ್ತರವು 20 ಮೊಳ. ಸೊಲೊಮೋನನು ಅದರ ಒಳಮೈಯನ್ನು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ದೊಡ್ಡ ಕೋಣೆಯನ್ನು ತುರಾಯಿ ಮರದ ಹಲಿಗೆಗಳಿಂದಲೂ ಆ ಹಲಿಗೆಗಳನ್ನು ತೋರಣ ಖರ್ಜೂರಗಳ ಚಿತ್ರಗಳುಳ್ಳ ಚೊಕ್ಕ ಬಂಗಾರದ ತಗಡಿನಿಂದಲೂ ಹೊದಿಸಿ ಅದನ್ನು ರತ್ನಗಳಿಂದ ಅಲಂಕರಿಸಿದನು. ಆ ಬಂಗಾರವು ಪರ್ವಯಿಮ್ ದೇಶದ್ದು. ಹೀಗೆ ಆಲಯದಲ್ಲಿನ ತೊಲೆ, ಹೊಸ್ತಲು, ಗೋಡೆ, ಕದ ಇವುಗಳನ್ನು ಬಂಗಾರದ ತಗಡಿನಿಂದ ಹೊದಿಸಿ ಗೋಡೆಗಳ ಮೇಲೆ ಕೆರೂಬಿಗಳ ಚಿತ್ರಗಳನ್ನು ಕೆತ್ತಿಸಿದನು. ಇದಲ್ಲದೆ ಅವನು ಮಹಾಪರಿಶುದ್ಧ ಸ್ಥಳವನ್ನು ಮಾಡಿಸಿದನು. ಅದರ ಉದ್ದವು ಆಲಯದ ಅಗಲಕ್ಕೆ ಸರಿಯಾಗಿ 20 ಮೊಳ, ಅದರ ಅಗಲವೂ 20 ಮೊಳ. ಅದನ್ನು 600 ತಲಾಂತು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ಬಂಗಾರದ ಮೊಳೆಗಳ ತೂಕ 50 ತೊಲೆ. ಮೇಲುಪ್ಪರಿಗೆಗಳನ್ನು ಬಂಗಾರದ ತಗಡಿನಿಂದ ಹೊದಿಸಿದನು. ಮಹಾಪರಿಶುದ್ಧ ಸ್ಥಳದಲ್ಲಿ 2 ಕೆರೂಬಿಗಳ ಪ್ರತಿಮೆಗಳನ್ನು ಮಾಡಿಸಿಟ್ಟು ಅವುಗಳನ್ನೂ ಬಂಗಾರದ ತಗಡಿನಿಂದ ಹೊದಿಸಿದನು. ಕೆರೂಬಿಗಳ ರೆಕ್ಕೆಗಳು ಒಟ್ಟಾಗಿ 20 ಮೊಳ ಉದ್ದವಿದ್ದವು. ಮೊದಲನೆಯ ಕೆರೂಬಿಯ ಒಂದು ರೆಕ್ಕೆಯು 5 ಮೊಳ ಉದ್ದವಾಗಿದ್ದು ಮನೆಯ ಗೋಡೆಗೆ ತಗುಲಿತು. 5 ಮೊಳ ಉದ್ದವಾದ ಇನ್ನೊಂದು ರೆಕ್ಕೆಯು 2ನೆಯ ಕೆರೂಬಿಯ ರೆಕ್ಕೆಗೆ ತಗುಲಿತು. ಅದರಂತೆಯೇ 2ನೆಯ ಕೆರೂಬಿಯ 5 ಮೊಳ ಉದ್ದವಾದ ಒಂದು ರೆಕ್ಕೆಯು ಮನೆಯ ಗೋಡೆಗೂ ಇನ್ನೊಂದು ರೆಕ್ಕೆಯು ಮೊದಲನೆಯ ಕೆರೂಬಿಯ ರೆಕ್ಕೆಗೂ ತಗುಲಿದ್ದವು. ಈ ಕೆರೂಬಿಗಳು ತಮ್ಮ ರೆಕ್ಕೆಗಳನ್ನು 20 ಮೊಳ ಉದ್ದಕ್ಕೆ ಚಾಚಿ ಕಾಲೂರಿ ನಿಂತುಕೊಂಡು ಪರಿಶುದ್ಧ ಸ್ಥಳದ ಕಡೆಗೆ ಮುಖ ಮಾಡಿದ್ದವು. ಸೊಲೊಮೋನನು ಪರದೆಯನ್ನು ನೀಲ ಧೂಮ್ರ ರಕ್ತ ವರ್ಣಗಳುಳ್ಳ ನಾರಿನಿಂದ ಮಾಡಿಸಿದನು. ಅದರಲ್ಲಿ ಕೆರೂಬಿಗಳನ್ನು ಕಸೂತಿ ಹಾಕಿಸಿದನು. ಇದಲ್ಲದೆ ದೇವಾಲಯದ ಮುಂದೆ 2 ಕಂಬಗಳನ್ನು ನಿಲ್ಲಿಸಿದನು. ಅವು 35 ಮೊಳ ಎತ್ತರವಿದ್ದವು. ಅವುಗಳ ತಲೆಗಳ ಮೇಲಣ ಕುಂಭಗಳು 5 ಮೊಳ ಎತ್ತರವಿದ್ದವು. ಅವನು ಗರ್ಭಗೃಹದ ಸರಪಣಿಯಂತೆ ಸರಪಣಿಗಳನ್ನು ಮಾಡಿಸಿ ಕಂಬಗಳ ಮೇಲಣ ಕುಂಭಗಳಿಗೆ ಸಿಕ್ಕಿಸಿ ಆ ಸರಪಣಿಗಳಲ್ಲಿ 100 ತಾಮ್ರದ ದಾಳಿಂಬ ಹಣ್ಣುಗಳನ್ನು ಕಟ್ಟಿಸಿದನು. ಆ ಕಂಬಗಳನ್ನು ದೇವಾಲಯದ ಮುಂಭಾಗದಲ್ಲಿ ಒಂದನ್ನು ಬಲಗಡೆಗೂ ಇನ್ನೊಂದನ್ನು ಎಡಗಡೆಗೂ ನಿಲ್ಲಿಸಿ ಬಲಗಡೆಯದಕ್ಕೆ ಯಾಕೀನ್ ಎಂದು ಎಡಗಡೆಯದಕ್ಕೆ ಬೋವಜ್ ಎಂದು ಹೆಸರಿಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಸಾಮರ್ಥ್ಯವಿದೆ. ದೇವರ ವಾಕ್ಯದಲ್ಲಿ ಬೆಂಕಿ ಇದೆ. ದೇವರ ವಾಕ್ಯದಲ್ಲಿ ದೇವರ ಪ್ರಸನ್ನತೆ ಕೂಡ ಇದೆ. ದೇವರ ವಾಕ್ಯ ಸೃಷ್ಟಿಸುವಂಥ ಸಾಮರ್ಥ್ಯ, ದೇವರ ವಾಕ್ಯ ಆದರಣೆ ನೀಡುವಂಥ ಸಾಮರ್ಥ್ಯ, ದೇವರ ವಾಕ್ಯ ರಕ್ಷಿಸುವ ಸಾಮರ್ಥ್ಯವುಳ್ಳದ್ದಾಗಿದೆ. ದೇವರ ವಾಕ್ಯವು ಎಚ್ಚರಿಸುವಂಥ, ತಿದ್ದುವಂಥ, ನಮ್ಮನ್ನು ಕಟ್ಟುವಂಥ, ನಮ್ಮ ಜೀವನವನ್ನು ರೂಪಿಸುವಂಥ ಸಾಮರ್ಥ್ಯ ಇದೆ. ಆದ ಕಾರಣ ಜೀವಮಾನವೆಲ್ಲ ನಾವು ದೇವರ ವಾಕ್ಯದಲ್ಲಿ ಅದನ್ನು ಧ್ಯಾನಿಸುವುದರಲ್ಲಿ ಸಮಯ ಕಳಿಬೇಕು. ಹೌದು, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಒಂದು ದಿನ ಬರ್ತದೆ, ಕೀರ್ತನೆ 119, 89ನೇ ವಚನದಲ್ಲಿ ದೇವರ ವಾಕ್ಯವು ಶಾಶ್ವತವಾದದ್ದಾಗಿದೆ. ದೇವರ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಆದ ಕಾರಣ ಅಲ್ಲಿ ಹೋದ ಮೇಲೆ ಕೂಡ ನಮಗೆ ದೇವರ ವಾಕ್ಯವು ನಿತ್ಯ ಕಾಲವು ನಮಗೆ ಮಾರ್ಗದರ್ಶಿಯಾಗಿ ಅಥವಾ ಆಧರಣೆಯಾಗಿ ಅಥವಾ ಅಧ್ಯಯನ ಕೇಂದ್ರವಾಗಿ ಅಥವಾ
ನಮಗೆ ಒಂದು ಊಟವಾಗಿ, ಆತ್ಮಿಕ ಆಹಾರವಾಗಿ ಇರುವಂಥದ್ದಾಗಿದೆ. ಆದ ಕಾರಣ ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ 2ನೇ ಪೂರ್ವಕಾಲ ವೃತ್ತಾಂತ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 3, 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ಆದಾಮನಿಂದ ಪ್ರಾರಂಭವಾಗಿ ಆದಾಮನ ಕಾಲದಲ್ಲಿ ಅದಾದ ನಂತರ ಇರುವಂಥ ಚರಿತ್ರೆ, ಒಬ್ಬೊಬ್ಬರ ಹೆಸರು, ಹನೋಕನ ಬಗ್ಗೆ, ನೋಹನ ಬಗ್ಗೆ ಆ ರೀತಿಯಾಗಿ ಬಂದು, ಆನಂತರ ಅಬ್ರಹಾಮನ ವಿಷಯದಲ್ಲಿ ಬಂದು, ಆನಂತರ ಇಸಾಕನು, ಯಾಕೋಬನು, ಯೋಸೇಫನು, ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಬಂದು, ಆನಂತರ ಮೋಶೆ, ಯೆಹೋಶುವನು, ನ್ಯಾಯಾಧೀಶರು, ಸಮುವೇಲನು, ದಾವಿದನು, ಆನಂತರ ಸೊಲೊಮೋನನು ಅಂತ ಹೇಳ್ಬಿಟ್ಟು 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಈ ಚರಿತ್ರೆಯಲ್ಲಿ ಬೇರೆ ಬೇರೆ ಹೆಸರುಗಳನ್ನು ದೇವರ ವಾಕ್ಯದಲ್ಲಿ ಉಲ್ಲೇಖಿಸಿ ದಾಖಲಿಸಿ ಬರೆದಿರುವಾಗ ಆ ಒಂದು ಫೋಕಸ್, ಆ ಒಂದು ತುಟ್ಟ ತುದಿ, ಆ ಒಂದು ಕ್ಲೈಮ್ಯಾಕ್ಸ್ ಏನಾಗಿದೆ ಅಂತ ನೋಡುವಾಗ ದೇವಾಲಯವನ್ನು ಕಟ್ಟುವುದಕ್ಕೆ ದೇವರು ಸೊಲೊಮೋನನನ್ನು ಆರಿಸಿಕೊಳ್ಳುವಂಥದ್ದು. ಯಾವ ರೀತಿಯಾಗಿ ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿದನೆಂಬುದಾಗಿ ನೋಡುವಾಗ ಮೊಟ್ಟ ಮೊದಲನೇದಾಗಿ ಅವನಿಗೆ ಒಬ್ಬ ಭಕ್ತಿವಂತನಾದ ತಂದೆ ಇದ್ದನು. ನೋಡ್ರಿ, ತಂದೆಯ ಒಂದು ಪಾತ್ರ ಎಷ್ಟು ಪ್ರಭಾವಪೂರ್ವಕವಾದಂಥ ಪಾತ್ರೆಯಾಗಿದೆ. ಹೌದು, ದಾವಿದನಿಗೆ ಒಂದು ಆಶೆ ಇತ್ತು, ದೇವರಿಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂಬುದಾಗಿ. ಅದಕ್ಕೋಸ್ಕರವಾಗಿ ಅವನು ಸಾಕಷ್ಟು ಬಂಗಾರವನ್ನು ಕೂಡಿಸಿಟ್ಟಿರ್ತಾನೆ. ಆತನ ಅನುರಾಗದಿಂದ ಅವನು ಕೂಡಿಸಿರ್ತಾನೆ. ಯಾರೂ ಒತ್ತಾಯ ಇಲ್ಲ, ತನಗೇ ಆ ಒಂದು ಆಶೆ ಬಂತು. ಅದನ್ನು ಅವನ ಮಗನಲ್ಲಿ ನಾವು ಕಾಣಬಹುದು. ಯಾಕಂದರೆ ಸೊಲೊಮೋನು ಕೂಡ ಆಲಯವನ್ನು ಕಟ್ಟಬೇಕಂತ ಜವಾಬ್ದಾರಿಕೆಯನ್ನು ಹೊಂದಿದ ಮೇಲೆ, ರಾಜನಾದ ಮೇಲೆ ಅವನು ಗಿಬ್ಯೋನಿಗೆ ಹೋಗಿ ಅಲ್ಲಿ VIPsಗಳೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮೇಲೆ ಆ ಬೆಟ್ಟದ ಮೇಲೆ ದೇವರಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಅದೇ ರಾತ್ರಿ ದೇವರು ಅವನಿಗೆ ದರ್ಶನ ಕೊಟ್ಟು, ಏನು ಬೇಕೋ ಕೇಳ್ಕೊ, ಯಾವ ವರ ಬೇಕು ನಿನಗೆ, ಏನು ಬೇಕು ಅಂತ ಕೇಳಿದಾಗ ಅವನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಜ್ಞಾನ ಬೇಕು, ಐ ನೀಡ್ ವಿಸ್ಡಮ್. ಯಾಕಂದರೆ ನಿನ್ನ ಜನರನ್ನು ನಾನು ನೋಡಿಕೊಳ್ಳುವಂಥ, ಮರಳಿನಷ್ಟಿರುವಂಥ ಜನರನ್ನು ನೋಡಿಕೊಳ್ಳುವಂಥ ಜ್ಞಾನ ನನಗೆ ಬೇಕು ಅಂತ ಹೇಳಿದಾಗ ದೇವರು ಎಷ್ಟು ಜ್ಞಾನ ಕೊಟ್ಟಿರ್ಬೋದು ಗೆಸ್ ಮಾಡಿರಿ. ಯಾಕಂದರೆ ಅವನು ಹೇಳ್ತಾನೆ, ಮರಳಿನಷ್ಟು ನನಗೆ ನಿನ್ನ ಜನರಿದ್ದಾರೆ, ಆದ ಕಾರಣ ನನಗೆ ಜ್ಞಾನ ಬೇಕು ಅಂತ ಹೇಳಿದಾಗ ಎಷ್ಟು ಜ್ಞಾನ ದೇವರು ಕೊಟ್ಟನು ಎಂಬುದಾಗಿ ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯ 29ನೇ ವಚನ, ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ, ವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. 1 Kings chapter 4 verse 29. ಇವನು ಕೇಳಿದ್ದು ಮರಳಿನಷ್ಟಿದ್ದಾರೆ ಜನರು, ಆದ ಕಾರಣ ಜ್ಞಾನ ಬೇಕಂದರೆ ದೇವರು ಕೂಡ ಮರಳಿನಷ್ಟು, ಉಸುಬಿನಷ್ಟು ಜ್ಞಾನ ಸೊಲೊಮೋನನಿಗೆ ಕೊಡ್ತಾನೆ. ಅದನ್ನು ತಕ್ಕೊಂಡು ಸೊಲೊಮೋನನಿಗೇನು ಮಾಡ್ತಾನೆ ಅಂತ ನೋಡುವಾಗ 2ನೇ ಅಧ್ಯಾಯದಲ್ಲಿ ದೇವಾಲಯ ಕಟ್ಟುವ ವ್ಯವಸ್ಥೆಯನ್ನು, ದಾವಿದನು ಜನಗಣತಿಯನ್ನು ಮಾಡಿದ್ದಾಗ ಎಷ್ಟು ಜನರು ಯೆಹೂದ್ಯರಲ್ಲದವರಿದ್ದಾರೆ ಎಂಬುದಾಗಿ ನೋಡುವಾಗ 1,53,600 ಜನರಿದ್ದರು. ಅವ್ರನ್ನೆಲ್ಲ ಈಗ ತಕ್ಕೊಂಡು ಅವನೇನು ಮಾಡ್ತಾನೆ, ಆಲಯ ಕಟ್ತಾನೆ. ತನ್ನ ಜನರು, ಅನ್ಯ ಜನರು ಎಲ್ರಿಗೂ ಕೆಲಸ ಸಿಕ್ಬಿಡ್ತು. ಒಂದೇ ದಿವಸ ಆಲಯ ಕಟ್ಟುವಂಥ ಕೆಲಸ 3ನೇ ಅಧ್ಯಾಯದಲ್ಲಿ ಆಲಯ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ರೀತಿಯಾಗಿ ಆಲಯ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾನೆ ಎಂಬಂಥದ್ದು 3ನೇ ಅಧ್ಯಾಯದಿಂದ ಇರುವಂಥ ಅಧ್ಯಾಯಗಳಲ್ಲಿರ್ತದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅನುಭವ ಇದು. ದೇವರಿಗೋಸ್ಕರವಾಗಿ ಭೂಲೋಕದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡುವಂಥದ್ದು. ಒಬ್ಬ ವ್ಯಕ್ತಿಗೆ ದೇವರು ಒಂದು ಕಾರ್ಯವನ್ನು ಅಥವಾ ಕನಿಷ್ಠ ಒಂದನ್ನಾದರೂ ಕರೆಯಾಗಿ
ಕೆಲಸವಾಗಿ ಕೊಟ್ಟಿರ್ತಾನೆ. ಅದನ್ನು ಸಾಧಿಸಬೇಕು, ಬೇರೆಯವರು ಅದನ್ನು ಸಾಧಿಸ್ಲಿಕ್ಕಾಗಲ್ಲ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನೋಡ್ರಿ, ದೇಹದಲ್ಲಿ ಅನೇಕ ಅಂಗಗಳಿವೆ, ಆದರೆ ಒಂದು ಅಂಗ ಮಾಡುವಂಥದ್ದು ಮತ್ತೊಂದು ಅಂಗ ಮಾಡೋದಿಲ್ಲ. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು, ಆದರೆ ಯುನೀಕಾಗಿ, ಅಪರಿಮಿತವಾಗಿ, ಅನುಪಮವಾಗಿ ಕಣ್ಣಿನ ಒಂದು ಕೆಲಸ ಕಣ್ಣೇ ಮಾಡಲಿಕ್ಕೆ ಸಾಧ್ಯ. ಕಣ್ಣಿನ ಕೆಲಸವನ್ನು ಬೆರಳು ಅಥವಾ ಕಿವಿ ಅಥವಾ ಬಾಯಿ ಮಾಡಲಿಕ್ಕೆ ಆಗಲ್ಲ. ಅಂಥ ಒಂದು ಯುನೀಕ್, ಅಪರಿಮಿತವಾದ, ಅನುಪಮವಾದ ಕೆಲಸ ದೇವರು ನಮಗೆ ಭೂಲೋಕದಲ್ಲಿ ಕೊಟ್ಟಿದ್ದಾನೆ. ಅದನ್ನು ನಾವೇ ಮಾಡಬೇಕು. 3ನೇ ಅಧ್ಯಾಯ 1ನೇ ವಚನದಲ್ಲಿ ಸೊಲೊಮೋನನು ಯೆರೂಸಲೇಮ್, ಯೆರು ಅಂದರೆ ಪಟ್ಟಣ, ಸಲೇಮ್ ಅಂದರೆ ಸಮಾಧಾನ. ಯೆರೂಸಲೇಮ್ ಸಮಾಧಾನದ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವೀದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ. ನೋಡ್ರಿ, ದೇವರು ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ದರ್ಶನವಾದನು. ಅದೇ ಸ್ಥಳ ಮೋರಿಯಾ ಬೆಟ್ಟಗಳಲ್ಲಿ ಒಂದು, ಅದು ಭಾಳ ಎತ್ತರವಾಗಿರ್ತದಂತೆ. ಈಗ ಅದಾದ ನಂತರ ಅಬ್ರಹಾಮನಿಗೆ ಆ ದರ್ಶನ ಕೊಟ್ಟಿದ್ದನು. ಯಾಕಂದರೆ ದೇವರು ಅಬ್ರಹಾಮನಿಗೆ ಕೊಟ್ಟ ಮಾತು, ನಿನ್ನ ಜನರು ಅಸಂಖ್ಯವಾಗಿರ್ತಾರೆ ಎಂಬಂಥ ಮಾತನ್ನು ದಾವೀದನು ನಂಬಿದನು. ದೇವರು ಅಬ್ರಹಾಮನಿಗೆ ಆದಿಕಾಂಡ 15ರಲ್ಲಿ ಕೊಟ್ಟಿದ್ದನ್ನು ದಾವೀದನು ನಂಬಿದ್ದನು. ಈ ಪೂರ್ವಕಾಲ, 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಅವನು ನಂಬಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆಶ್ಚರ್ಯ 27ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತಾಂತ 27ರಲ್ಲಿ. ಈಗ ಆ ದಾವೀದನಿಗೂ ಕೂಡ ದರ್ಶನವಾದಂಥ ಅದೇ ಸ್ಥಳದಲ್ಲಿ ಈಗ ಸೊಲೊಮೋನನು ಅದನ್ನು ಆರಿಸಿಕೊಂಡು ಮೋರಿಯಾ ಗುಡ್ಡದಲ್ಲಿ, ಮೋರ್ ಅಂದರೆ ನೋಡು, ಮೋರ್ ಅಂದರೆ ಇನ್ನೊಂದು ಅರ್ಥ ಅಪ್ರೂವ್ ಅಂದರೆ ಅನುಮೋದಿಸು, ನೋಡು, ಅನುಮೋದಿಸು, ಮೀಟ್ ಸಂಧಿಸು. ಮೋರಿಯಾ ಅಂದರೆ ಯೆಹೋವನು ಸಂಧಿಸುವ ಸ್ಥಳ, ಯೆಹೋವನು ಒದಗಿಸುವ ಸ್ಥಳ, ಯೆಹೋವನು ಅನುಮೋದಿಸುವ ಸ್ಥಳ ಅಥವಾ ಯೆಹೋವನು ಆನಂದಿಸುವ ಸ್ಥಳ, ಎಂಜಾಯ್ ನೋಡುವ ಸ್ಥಳ ಕೂಡ. ಆದ ಕಾರಣ ಅಂಥ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಯಾವಾಗ ಕಟ್ಟಿಸತೊಡಗಿದನು ಅಂತ ಹೇಳ್ಬಿಟ್ಟು ನೋಡುವಾಗ, ತನ್ನ ಆಳ್ವಿಕೆಯ 4ನೇ ವರ್ಷ. ಯಾಕಂದರೆ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಆ ದಿವಸಗಳಲ್ಲಿ ಟ್ರಾನ್ಸ್ಪೋರ್ಟ್ ಅಂಥದ್ದೆಲ್ಲ ಅನುಕೂಲತೆಗಳು ನೋಡುವಾಗ ಈಗಾಗಲೇ ದಾವೀದನಿಗೆ ಆ ಒಂದು ಬೇಕಾದಂಥ ಬಂಗಾರ, ಬೆಳ್ಳಿ, ನಕ್ಷೆ ಎಲ್ಲ ರೆಡಿಯಾಗಿದೆ. ಆದರೂ ಕೂಡ ಬೇರೆ ದೇಶದಿಂದ ನೌಕೆಗಳಲ್ಲಿ ಹೋಗಿ, ಹಡಗಿನಲ್ಲಿ ಹೋಗಿ ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬೇರೆ ಬೇರೆ ಆಲಯಕ್ಕೆ ಕಟ್ಟಲಿಕ್ಕೆ ಬೇಕಾದಂಥ ವಸ್ತುಗಳನ್ನೆಲ್ಲ ತರಲಿಕ್ಕೆ ಹತ್ರ ಎಲ್ಲ ರೆಡಿ ಮಾಡಲಿಕ್ಕೆ ಸುಮಾರು 3 ವರ್ಷ ಆಯಿತು. 3 ವರ್ಷ ಆದಮೇಲೆ 2ನೇ ತಿಂಗಳು, 4ನೇ ವರ್ಷದ 2ನೇ ತಿಂಗಳು 2ನೇ ದಿವಸ ಅದನ್ನು ಸ್ಟಾರ್ಟ್ ಮಾಡ್ತಾನೆ ರೀ. ಸಿದ್ಧ ಮಾಡಿದ್ದನು ದಾವೀದನಿದಕ್ಕೋಸ್ಕರ ಮೊದಲೇ ಸಿದ್ಧ ಮಾಡಿಬಿಟ್ಟಿದ್ದ. ಆದ ಕಾರಣ ಈಗ ಕಟ್ಟುವುದಕ್ಕೆ ಅವನು ಪ್ರಾರಂಭಿಸ್ತಾನೆ ರೀ. ಹೌದು, ಅವನು ಕಟ್ಟಿಸಿದ ದೇವಾಲಯದ ಅಸ್ಥಿವಾರ, ಉದ್ದ ಅವೆಲ್ಲ ಹೇಗಿತ್ತಂದರೆ 60 × 20 × 20 ಆ ರೀತಿಯಾಗಿ ಮೊಳ, ಆಗಿನ ಕಾಲದಲ್ಲಿ ಮೊಳ ಉದ್ದ ಮತ್ತು ಅದರ ಪ್ರಕಾರ 60 ಮೊಳ ಆ ರೀತಿಯಾಗಿ ಇದೆ. ಒಟ್ಟು ಈ ಆಲಯ ಕಟ್ಟಲಿಕ್ಕೆ ಏನೆಲ್ಲ ಉಪಯೋಗ ಮಾಡಿದರು ಅಂತ ಹೇಳ್ಬಿಟ್ಟು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ವಸ್ತುಗಳನ್ನು ಅವರು ಉಪಯೋಗ ಮಾಡಿದರು. ಏನೇನು ಮಾಡಿದ್ರು ಅಂತ ನಾವು ನೋಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ನಾನು ಹೇಳಬೇಕು. ಅದೇನಂತ ಹೇಳಿದರೆ, ಈ ಮೋರಿಯಾ ಅಂತ ಹೇಳಿದ ಮೇಲೆ ಎಲ್ಲಿ ದೇವರು ಪರೀಕ್ಷಿಸಿದನೋ ಅಲ್ಲಿಯೇ ಆಲಯ ಕಟ್ಟುವ ಅಸ್ಥಿವಾರವನ್ನು ಸ್ಥಾಪಿಸ್ತಾನೆ. ಅದು ಎಂಥ ಒಂದು ಪರೀಕ್ಷೆ ಅಂತ ಹೇಳ್ಬಿಟ್ಟು ನೋಡುವಾಗ ಆದಿಕಾಂಡ 22 1ನೇ ವಚನದಲ್ಲಿ
ಅಬ್ರಹಾಮನೇ ಅಂತ ಕರೆದಾಗ ಈಗೋ ಇದ್ದೇನೆ ಅಂತ ಹೇಳ್ತಾನೆ. ನೀನು ಪ್ರೀತಿಸುವ ನಿನ್ನ ಮಗನನ್ನು ನನಗೆ ನಾನು ಹೇಳುವಂಥ ಈ ಬೆಟ್ಟಗಳಲ್ಲಿ, ಅಂದರೆ ಮೋರಿಯಾ ಬೆಟ್ಟಗಳಲ್ಲಿ ಒಂದರ ಮೇಲೆ ನೀನು ನನಗೆ ನಿನ್ನ ಮಗನನ್ನು ಕೊಟ್ಟು ಬಿಡಬೇಕಂತ ಹೇಳ್ತಾನೆ. ಆದರೆ ಕೊಡಲ್ಲ ಅಂತ ಹೇಳ್ಬಿಟ್ಟು ವಾಗ್ದಾನ ಮಾಡೋದಿಲ್ಲ. ಅಬ್ರಹಾಮನು ಆರ್ಗ್ಯೂ ಮಾಡಲ್ಲ, ದೇವರ ಹತ್ರ ಜಗಳ ಮಾಡಲ್ಲ. ನೀನೇ ಕೊಟ್ಟಿದ್ದೆಲ್ಲ, ಈಗ ನೀನೇ ಯಾಕೆ ತಗೊಳ್ತೀಯ ಎಂಬುದಾಗಿ ಏನು ಹೇಳಿದೆ. ಅವನು 3 ದಿನಗಳ ಪ್ರಯಾಣ ಮಾಡಿ ಆವತ್ತು ಆ ಮಗನನ್ನು ಕರ್ಕೊಂಡು ಹೋಗ್ತಾನೆ ರೀ. ಅಂದರೆ ಪ್ರೀತಿಯನ್ನು ರುಜುಪಡಿಸುವ ಸ್ಥಳವೇ ಸಭೆ ಕಟ್ಟುವ ಸ್ಥಳವಾಯಿತು. ಪ್ರೀತಿಯಲ್ಲಿ 2 ಪ್ರೀತಿ. ಮನುಷ್ಯರ ಮೇಲೆ ಪ್ರೀತಿ ಅಂದರೆ ಮಗನ ಮೇಲೆ ಪ್ರೀತಿ, ದೇವರ ಮೇಲೆ ಪ್ರೀತಿ. ಅಬ್ರಹಾಮನು ಮಗನನ್ನು ಪ್ರೀತಿಸಿದ ನಿಜ, ದ್ವೇಷಿಸಲಿಲ್ಲ. ಆದರೆ ದೇವರ ಮೇಲಣ ಪ್ರೀತಿ ಮಗನ ಮೇಲಿರುವ ಪ್ರೀತಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಎಂಬುದನ್ನು ರುಜುಪಡಿಸಿದಾಗ, ದೇವರಿಗೆ ತನ್ನ ಮಗನನ್ನು ಒಪ್ಪಿಸಿಕೊಟ್ಟಾಗ ದೇವರು ಹೇಳ್ತಾನೆ, ಈಗ ನೀನು ನನಗೆ ಭಯಪಡ್ತಿ ಎಂಬುದನ್ನು ನಾನು ಬಲ್ಲೆನು ಎಂಬ ಸರ್ಟಿಫಿಕೇಟ್ ಪರಲೋಕದಿಂದ. ನೌ ಐ ನೋ ದಟ್ ಯು ಫಿಯರ್ ಗಾಡ್. ದೇವರಿಗೆ ಭಯಪಡುವುದು, ದೇವರ ಭಯ ಅಂದರೆ ಏನು? ದೇವರ ಭಯ ಅಂದರೆ ತನಗಿಂತಲೂ ಇತರರಿಗಿಂತಲೂ ಹೆಚ್ಚಿನದಾಗಿ ದೇವರನ್ನು ಪ್ರೀತಿಸುವುದೇ ದೇವರ ಭಯ. ದೇವರ ಭಯ ಅಂದರೆ ಏನು? ದೇವರ ಭಯ ಅಂತ ಹೇಳಿದ್ರೆ, ದೇವರು ನಮಗೆ ಕೊಟ್ಟಂಥ ಅತ್ಯಂತ ಪ್ರೀತಿಯ ವಸ್ತು ಇಲ್ಲವೇ ವ್ಯಕ್ತಿಯನ್ನು ದೇವರಿಗೆ ಕೊಡಲಿಕ್ಕೆ ಸಿದ್ಧವಾಗಿರುವಂಥದ್ದೇ ದೇವರ ಭಯ. ನಮ್ಮ ಅನುಕೂಲತೆ ಅಲ್ಲ, ದೇವರ ವಿಧೇಯತೆ, ದೇವರಿಗೆ ವಿಧೇಯರಾಗುವುದೇ ದೇವರ ಭಯ. ಆದ ಕಾರಣ ಅಂದು ದೇವರಿಗೆ ಭಯಪಟ್ಟದ್ದರಿಂದ, ದೇವರಿಗೆ ಭಯವನ್ನು ನಿರೂಪಿಸಿದ್ದರಿಂದ ಇಂಟರ್ನ್ಯಾಷನಲ್ ಬ್ಲೆಸ್ಸಿಂಗ್, ಅಂತಾರಾಷ್ಟ್ರೀಯದ ಆಶೀರ್ವಾದ ಅಬ್ರಹಾಮನಿಗೆ ಲಭಿಸಿತು. ನಿನ್ನ ಮೂಲಕವಾಗಿ ಭೂಲೋಕದವರೆಲ್ಲರಿಗೂ ಆಶೀರ್ವಾದ ಎಂಬುದಾಗಿ ತಿಳಿಸಲಾಯಿತು. ಆ ಮೋರಿಯಾ ಅಂದರೆ ನೋಡಿದ ದೇವರನ್ನು ಅಥವಾ ದೇವರು ಸಂಧಿಸಿದರು, ದೇವರು ದರ್ಶನ ಕೊಟ್ಟರು, ದೇವರು ಒದಗಿಸಿದರು, ದೇವರು ಅನುಮೋದಿಸಿದರು ಎಂಬ ಹೆಸರು ಹೊಂದಿದ ಆ ಮೋರಿಯಾ ಬೆಟ್ಟದಲ್ಲಿ ಅಸ್ಥಿವಾರವಾಗಿದ್ದಂಥ ಆ ಸ್ಥಳದಲ್ಲಿ ಇಂದು ಸೊಲೊಮೋನನು ಆಲಯವನ್ನು ಈಗ ಕಟ್ಟುವುದಕ್ಕೆ ಸಿದ್ಧವಾಗಿಬಿಟ್ಟಿದ್ದಾನೆ. ಅಬ್ರಹಾಮನಿಗೂ ಸೊಲೊಮೋನನಿಗೆ ನಡುವೆ ದಾವೀದನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟ. ಸೊಲೊಮೋನ ತಂದೆಯ ದಾವೀದನು ದೊಡ್ಡ ತಪ್ಪು ಮಾಡಿಬಿಟ್ಟು ಅದಕ್ಕೆ ಪರಿಹಾರವನ್ನು ಹುಡುಕುವಾಗ ಇದೇ ಮೋರಿಯಾ, ಇದೇ ಒಂದು ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಓರ್ನಾನನು ಅವನ ಕಡೆಯಿಂದ ಯಬೂಸಿಯನಾದ ಓರ್ನಾನನ ಕಣವಾಗಿದ್ದಂಥ ಆ ಸ್ಥಳದಲ್ಲಿ ಈಗ ಅಲ್ಲಿ ಕ್ರಯ ಕೊಟ್ಟು ತಕ್ಕೊಂಡಂಥ ಸ್ಥಳ ಅದು. ದೇವರಿಗೆ ನಾನು ಉಚಿತವಾಗಿ ಏನು ಕೊಡೋದಿಲ್ಲ, ನಾನು ಕ್ರಯ ಕೊಡ್ತೇನೆ. ಅಲ್ಲಿ ಅಬ್ರಹಾಮನು ತನ್ನ ಮಗನನ್ನೇ ಕ್ರಯವನ್ನಾಗಿ ಇಲ್ಲಿ ದಾವೀದನು ತನಗಿರುವಂಥದ್ದನ್ನು ಕ್ರಯವಾಗಿ ಕೊಟ್ಟು ಆ ಸ್ಥಳವನ್ನು ತಕ್ಕೊಂಡು ಈಗ ಸೊಲೊಮೋನನು ಆ ಸ್ಥಳವನ್ನು ಅಲ್ಲೇ ಕಟ್ಟುವುದಕ್ಕೆ ಉಪಯೋಗ ಮಾಡ್ತಾನೆ. 3ನೇ ಅಧ್ಯಾಯದಲ್ಲಿ ಮತ್ತೆ 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 ಬರುವಂಥ ಪದ ನೋಡಿದರೆ ಬಂಗಾರ. ಅಂದರೆ ದೇವರಿಗೆ ಕೊಡುವಾಗ ಉತ್ತಮವಾದದ್ದನ್ನೇ ದೇವರಿಗೆ ಕೊಡಬೇಕೆಂಬುದಾಗಿ. ಆದ ಕಾರಣ ಒಂದು ದಿನ ದೇವರು ಆ ಉತ್ತಮವಾಗಿ ಕೊಟ್ಟದ್ದನ್ನೇ ನಮಗೆ ಒಂದು ಬೀದಿಯಾಗಿ, ರೋಡಾಗಿ ಪರಲೋಕದಲ್ಲಿ ನಾವು ನಡೆಯೋದಕ್ಕೋಸ್ಕರವಾಗಿ ಬಂಗಾರದ ಸ್ವರ್ಣ ರಸ್ತೆಯನ್ನು ಕೊಡುವಾತನಾಗಿದ್ದಾನೆ. ಇದು ದೇವರ ವಾಕ್ಯದಲ್ಲಿದೆ. ಇಲ್ಲಿರುವಂಥ ಕೆಲವು ಪದಗಳನ್ನು ನೋಡುವಾಗ ಮಹಾಪವಿತ್ರ ಸ್ಥಳ, ಪರಿಶುದ್ಧ ಸ್ಥಳ, ಅದರಲ್ಲಿ ಉಪಯೋಗವಾಗಿರುವಂಥ ಸಂಗತಿಗಳು ಕೆರೂಬಿಗಳು ಮತ್ತು ಪರದೆ ಮತ್ತು ಕಂಬಗಳು, ಸ್ತಂಭಗಳು. 2 ಕಂಬಗಳನ್ನು ನಿಲ್ಲಿಸ್ತಾನೆ ಈ ಆಲಯದಲ್ಲಿ ಸೊಲೊಮೋನ. ಒಂದು
ನೋಡಿದರೆ ಯಾಕಿನ್, ಇನ್ನೊಂದು ಬೋವಾಜ್. ಅದರ ಮಹತ್ವ ಏನಿದೆ ನಾವು ಮುಂದಿನ ಅಧ್ಯಾಯ ಮಾಡಿಕೊಳ್ಳುವಾಗ ಇದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯಾಕಿನ್, ಬೋವಾಜ್. 2ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. Then Solomon began to build the house of the Lord at Jerusalem in Mount Moriah, where the Lord appeared unto David his father, in the place that David had prepared in the threshing floor of Ornan the Jebusite. And he began to build in the 2nd day of the 2nd month, in the 4th year of his reign. Now these are the things wherein Solomon was instructed for the building of the house of God. The length by cubits after the first measure was 60 cubits, and the breadth 20 cubits. And the porch that was in the front of the house, the length of it was according to the breadth of the house, 20 cubits, and the height was 120, and he overlaid it within with pure gold. And the greater house he sealed with fir tree, which he overlaid with fine gold, and set thereon palm trees and chains. And he garnished the house with precious stones for beauty, and the gold was gold of Parvaim. He overlaid also the house, the beams, the posts, and the walls thereof, and the doors thereof with gold, and graved cherubims on the walls. And he made the most holy house, the length whereof was according to the breadth of the house, 20 cubits, and the breadth thereof 20 cubits. And he overlaid it with fine gold, amounting to 600 talents. And the weight of the nails was 50 shekels of gold. And he overlaid the upper chambers with gold. And in the most holy house he made 2 cherubims of image work, and overlaid them with gold. And the wings of the cherubims were 20 cubits long. One wing of the one cherub was 5 cubits, reaching to the wall of the house, and the other wing was likewise 5 cubits, reaching to the wing of the other cherub. And one wing of the other cherub was 5 cubits, reaching to the wall of the house. And the other wing was 5 cubits also, joining to the wing of the other cherub. The wings of these cherubim spread themselves forth 20 cubits, and they stood on their feet, and their faces were inward. And he made the veil of blue and purple and crimson and fine linen, and wrought cherubims thereon. Also he made before the house 2 pillars of 35 cubits high, and the chapiter that was on the top of each of them was 5 cubits. And he made chains as in the oracle, and put them on the heads of the pillars, and made 100 pomegranates, and put them on the chains. And he reared up the pillars before the temple, one on the right hand, and the other on the left, and called the name of that on the right hand Jachin, and the name of that on the left Boaz.